ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಿಂಗಳ ಮೇಲೆ ಆಗೋಗಿತ್ತು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆಗಿ 3 ರಾಷ್ಟ್ರಗಳ ಮಧ್ಯದ ಯುದ್ಧ ಇಡೀ ವಿಶ್ವದ ಹಲವು ರಾಷ್ಟ್ರಗಳಲ್ಲೂ ಕೂಡ ಸಮಸ್ಯೆಯನ್ನ ಉದ್ಭವಿಸಿತ್ತು. ಬಹುತೇಕರ ಪ್ರಶ್ನೆ ಇತ್ತು, ಯಾವಾಗಪ್ಪ ಯುದ್ಧ ಕೊನೆಗೊಳ್ಳಬಹುದು? ಅಮೆರಿಕ ಹೇಳ್ತಾನೆ ಪ್ರತಿ ಬಾರಿ ದಾಳಿಯನ್ನ ಮಾಡಿದಾಗೆಲ್ಲ ಇರಾನ್ ಪ್ರತಿ ದಾಳಿಯನ್ನ ಮುಂದುವರಿಸ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಇದೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯ ಅನ್ನೋದೇ ಇಲ್ವಾ? ನಮ್ಮ ಭಾರತದಲ್ಲಿ ಸಿಲಿಂಡರ್ ಮತ್ತು ಗ್ಯಾಸ್ಗಾಗಿ ಪರದಾಟ ನಿಲ್ಲೋದು ಯಾವಾಗ? ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗೋದು ಯಾವಾಗ? ಹಿಂಗೆ ಆದ್ರೆ ಇಡೀ ವಿಶ್ವದಲ್ಲಿರುವಂತಹ ರಾಷ್ಟ್ರಗಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಕ್ಕಿದೆ. ಕಾರಣ ಸರಿಸುಮಾರು 40 ದಿನಕ್ಕೂ ಹೆಚ್ಚು ಕಾಲ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ತಾತ್ಕಾಲಿಕವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡೋ ಮೂಲಕ ಸದ್ಯ ಯುದ್ಧವನ್ನ ಅಂತ್ಯಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆದರೆ ಪ್ರಮುಖವಾಗಿ ಅಮೆರಿಕ ಇಟ್ಟಿರುವಂತಹ ಷರತ್ತುಗಳೇನು? ಈ ಕದನ ವಿರಾಮ ಹಿಂಗೆ ಮುಂದುವರಿಯುತ್ತಾ ಅಥವಾ 2 ವಾರಗಳಿಗೆ ಮಾತ್ರ ಸೀಮಿತನಾ? ಇದು ಪ್ರಶ್ನೆ ಇದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಿದೆ 2 ವಾರಗಳ ಕಾಲ. ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ ಡೆಡ್ಲೈನ್ ಮುಗಿಯೋ 2 ಗಂಟೆ ಮೊದಲೇ ಕದನ ವಿರಾಮದ ಘೋಷಣೆ. 2 ವಾರಗಳ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕದನ ವಿರಾಮಕ್ಕೆ ಇರಾನ್ನಿಂದಲೂ ಕೂಡ ಒಪ್ಪಿಗೆ ಸೂಚಿಸಲಾಗಿದೆ. ಇರಾನ್ ಮೇಲೆ ಸದ್ಯಕ್ಕೆ ಯಾವುದೇ ಯೋಜಿತ ಬಾಂಬ್ ದಾಳಿ ಇಲ್ಲ ಅನ್ನುವಂತಹ ಸ್ಪಷ್ಟೀಕರಣ ಅಮೆರಿಕ ಅಧ್ಯಕ್ಷರಿಂದ. ಇರಾನ್ನ 10 ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ದಾಳಿ ನಿಲ್ಲಿಸಿದ್ರೆ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡ್ತೀವಿ ಅಂತ ಇರಾನ್ ಕೂಡ ಹೇಳ್ಕೊಂಡಿದೆ. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಇರಾನ್ ವಿದೇಶಾಂಗ ಸಚಿವ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಅಮೆರಿಕ ಹೇಳದಂಗೆ ಆಗ್ತಾ ಇತ್ತು, ಇರಾನ್ ಪ್ರತಿದಾಳಿ ಮಾಡ್ತಲೇ ಬರ್ತಾ ಇತ್ತು, ಹಾಗಾಗಿ ಯುದ್ಧ ಕೊನೆಗೊಳ್ಳೋ ಮಾತಿಲ್ಲ ಅಂತಿದ್ವಿ. ಬಟ್ ಈ ಬಾರಿ ಹಂಗಲ್ಲ ಪರಿಸ್ಥಿತಿ. ಅಮೆರಿಕ ಮತ್ತು ಇರಾನ್ ಒಂದು ತಾರ್ಕಿಕ ಅಂತ್ಯವನ್ನ ಕಂಡು ಹಿಡ್ಕೊಂಡಿದ್ದಾರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ 2 ರಾಷ್ಟ್ರಗಳ ಮಧ್ಯದ ಈ ಷರತ್ತುಗಳು, ಒಪ್ಪಂದಗಳು ಮುನ್ನೆಲೆಗೆ ಬಂದ ಬಳಿಕ 2 ರಾಷ್ಟ್ರಗಳಿಂದ ಸಮ್ಮತಿ ಸಿಕ್ಕ ಬಳಿಕ 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಬಟ್ ಇದು ಹಿಂಗೆ ಮುಂದುವರಿಬೇಕು ಅನ್ನೋದು ಇಡೀ ವಿಶ್ವದ ಬೇಡಿಕೆ. ಹಾಗಾಗಿ 10 ಷರತ್ತುಗಳಿಗೆ ಸಂಬಂಧಪಟ್ಟಂತೆ 2 ರಾಷ್ಟ್ರಗಳ ಮಧ್ಯೆ ಆಗುವಂತಹ ಒಪ್ಪಂದ ಮೋಸ್ಟ್ಲಿ ಶಾಶ್ವತವಾಗಿ ಕದನ ವಿರಾಮ ಘೋಷಣೆ ಆಗುವ ಸಾಧ್ಯತೆಗಳು ಇದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ.